ತಾನು ಮಾಡಿದ ತಪ್ಪನ್ನ ಅಮಾಯಕ ಯುವತಿ ಕವನ ಮೇಲೆ ಹಾಕಿ ಆಕೆಯ ಆತ್ಮಹತ್ಯೆಗೆ ಕಾರಣವಾಗಿ ತಲೆಮರೆಸಿಕೊಂಡಿದ್ದ 4 ಆರೋಪಿಗಳನ್ನು ತಮಿಳುನಾಡಿನ ಕುಂಭಕೋಣಂನಲ್ಲಿ ಗುಂಡ್ಲುಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಚನ್ನಮಲ್ಲಿಪುರ ಗ್ರಾಮದಲ್ಲಿ ತನಗಿದ್ದ ಅನೈತಿಕ ಸಂಬಂಧವನ್ನ ಪಕ್ಕದ ಮನೆಯ ಅಮಾಯಕ ಯುವತಿ ಕವನಾಳ ಮೇಲೆ ಹೊರಸಿ ಆಕೆಯ ಆತ್ಮಹತ್ಯೆಗೆ ಕಾರಣವಾಗಿದ್ದ ಕಾವೇರಿ ಸೇರಿದಂತೆ ಇನ್ನಿತರ 3 ಆರೋಪಿಗಳನ್ನು ತಮಿಳುನಾಡಿನ ಕುಂಭಕೋಣಂನಲ್ಲಿ ಗುಂಡ್ಲುಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಕವನಾಳ ಸಾವಿನ ನ್ಯಾಯಕ್ಕಾಗಿ ಆಗ್ರಹಿಸಿ ವಿಶ್ವಕರ್ಮ ಸಮುದಾಯ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಈ ವಿಚಾರವಾಗಿ ಪಬ್ಲಿಕ್ ವಾಯ್ಸ್ ಕೂಡ ಧ್ವನಿ ಎತ್ತಿತ್ತು. ಪಬ್ಲಿಕ್ ವಾಯ್ಸ್ ವರದಿಯಿಂದ ಎಚ್ಚೆತ್ತ ಪೊಲೀಸರು ಪ್ರಕರಣದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ನಡೆಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಪಬ್ಲಿಕ್ ವಾಯ್ಸ್ ಮೂಲಕ ಕವನ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ನಂಗೆ ತುಂಬ ನೋವಾಯ್ತದೆ ಸರ್. 3 ಜನ ಹೆಣ್ಣು ಮಕ್ಕಳೆಲ್ಲ ಒಬ್ಬ ಇಲ್ಲ ಅಂದ್ರೆ ನನ್ನ ಕಲಿಸ್ತಾರಿಸ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ ಸರ್. ಮಾತಾಡೋಕ್ಕೆ ಮಾತು ಬರ್ತಾ ಇಲ್ಲ. ನಾನು ಚಿಕ್ಕಂದ ಮಕ್ಕಳೆಲ್ಲ ಬಿಟ್ಬಿಟ್ಟು ಗಂಡನ ಬಿಟ್ಬಿಟ್ಟು ಮಕ್ಕಳಿಗೋಸ್ಕರ ನಾನು ಹಂಚಿಪುರ್ಗೆ ಮದುವಾಗಿದ್ದು ಸರ್. ನಾನು ಹಂಚಿಪುರದಲ್ಲಿ ಬಂದು ಚನ್ನಮಲ್ಲಿಪುರದಲ್ಲಿ ಕೂಲಿನಲ್ಲಿ ಮಾಡಿ ನಾನು ಸಾಕಿ ನಾನು ಮಕ್ಕಳನ್ನ ಇನ್ಯಾಣ ಮದುವೆ ಆಗೋ ಟೈಮ್ಲಿ ಬೇರೆ ಹುಡುಗಿಯಿಂದ ನನ್ನ ಮಗಳು ಪ್ರಾಣ ಹೋಗಿದೆ ಅಂದರೆ ನಂಗೆ ತುಂಬ ನೋವಾಯ್ತದೆ ಸರ್. ಆ ಮಾತ್ರೆ ತಕ್ಕಂಡು ದಿವಸ 2 ಬಾಕಲ್ಲು ಹಾಕಿ ಅದು ಅವಳನ್ನ ಕಾಪಾಡ್ಕೋಬೇಕು ನಾನು ಅಂತ ಅಂದ್ಬಿಟ್ಟು 2 ಬಾಕಲ್ಲು ಹೊಡೆದು ಚೆಚ್ಚಿ ನಾನು ತಾಳ ತೆಗೆದಿದ್ದು ಸಹ. ಅಲ್ಲಿ ನಮ್ಮ ಪಕ್ಕದಲ್ಲಿ ಯಾರೂ ಇಲ್ಲ ಸಹ. ಎಲ್ಲ ಕಡ ಮಣ ಒಂದೇ ಮಣ ಸಹ. ಅಲ್ಲಿ ಯಾರು ಕೂಗವು ಈಚೆಗೆ ಬಂದು ಯಾರು ಕೂಗವು ಫೋನ್ ತಗೊಂಡು ಫೋನ್ ಮಾಡೋದ್ರು ಫೋನ್ ನಂಗೆ ಯಾವ ಮೊಬೈಲಿಂದ ಫೋನ್ ಮಾಡೋಕ್ಕೆ ಬರಲ್ಲ ಸರ್. ನಾನು ಅಲ್ಲಿಂದ ಬಂದು ಕಾಲ್ ಮಾತ್ರ ನಾನು ರಿಸೀವ್ ಮಾಡ್ತೀನಿ ಅಷ್ಟೇ ಸರ್. ನಂಗೆ ಕಾಲೇ ಬರಲ್ಲ ಸರ್ ಫೋನ್ ಮಾಡೋಕೆ. ಏನು ಮಾಡೋದು ಶಿವನೇ ಅಂತಂದ್ರು ಮನೇಲಿ ಯಾರೂ ಇಲ್ಲ ಸರ್. ನಮ್ಮ ತಂದೆಗೆ ತಿಂಡಿ ಕೊಟ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಕಳಿಸ್ಬಿಟ್ಟಾಳ ಸರ್. ನಾನು ಕೂಲಿಗೆ ಹೋಗಿದ್ದೆ ಸರ್. ಬೆಳಗ್ಗೆ 6 ಗಂಟೆಗೆ ಹೊಂಟೋದಿ ನಾನು ಕೂಲಿಗೆ. ಮನ್ಗಿದ್ಲು ಸರ್ ಅವಳು ಶನಿವಾರ ದಿನ. ಬೆಳಿಗ್ಗೆ ನಾನು ರಾತ್ರಿ 7 ದಿವಸ ಬೆಳಗ್ಗೆ ನಾನು 6 ಗಂಟೆಗೆ ಹೊಂಟೋಯ್ತು. ನಾನು ಬೆಳಗ್ಗೆ ಎದ್ದು ತಾತನಿಗೂ ನೀನು ತಿಂಡಿ ಮಾಡ್ಕ ಅಂತಂದು. ಆಯಿತು ಹೋಗು ನೀನು ಚಿಲ್ಕ ಹಾಕೋ ಹೋಗು, ನಾನು 8ವರೆಗೆ ಹೇಳ್ತೀನಿ ಅಂತಂದ್ಲು ಸರ್. ಸರಿ 8ವರೆಗೆ ಎದ್ದು ತಿಂಡಿ ಗಿಂಡಿ ಮಾಡ್ಕೊಂಡಿರೋ ನಾವು ಹೋಯ್ತೀನಿ ಕೆಲಸಕ್ಕೆ ಹೊಂಟೋಗಿದ್ದೀವಿ ಸರ್. ಇಲ್ಲ ಸರ್ ರಾತ್ರಿ ಟೈಮು ನಾನು ಅವಳು ಶುಕ್ರವಾರ ರಾತ್ರಿ ಚೆನ್ನಾಗೇ ಊಟ ಮಾಡಿದ್ವಿ ಸರ್. ನನ್ನಂಗೆ ಏನೂ ಹೇಳ್ಕೊಂಡಿಲ್ಲ ಸರ್. ಇಲ್ಲ ನಾನು ಇರೋಕ್ಕೆ ಆಗಲ್ಲ, ನಾನು ಸತ್ತೋಯ್ತೀನಿ, ನಂಗೆ ಹಿಂಗೆ ಅಂತಂದಿರ ನಾನು ಏನೇ ಮಾಡೋಣ ಸರ್. ನಾನು ಏನಾರು ಹೇಳ್ಕೊಳ್ಳೋಣ ಸರ್. ನನ್ನ ಸಂಬಂಧಿಕರೊಂದಿಗೆ ಹಿಂಗೆಲ್ಲ ಮಾಡ್ತಾಳೆ ಅಂತ ನನ್ನಂಗೆ ಏನೂ ಅನ್ಕೊಂಡಿದ್ದಿಲ್ಲ. ನಾರ್ಮಲಾಗೇ ಇದ್ಲು. ರಾತ್ರಿ ಎಲ್ಲ ಊಟನೇ ಮಾಡ್ಕೊತಿದ್ದು. ಅದು ನನಗೆ ಗೊತ್ತಿಲ್ಲ ಸರ್. ಇವ್ಳಿಗೆ ಏನು ಆಗಿದ್ದೆ ಇವ್ಳು ಮನಸ್ಸಲ್ಲಿ ಏನಿದ್ದೆ ನನಗೆ ಏನೂ ಹೇಳಿಲ್ಲ ಸರ್. ಅವರು ಫೋನ್ ಮಾಡಿ ಏನೇನೋ ಹೇಳಿದ್ದಾರೆ ಏನೋ ಅವಳಿಗೆ ಗೊತ್ತು ಸರ್. ಫೋನ್ ಇಟ್ಕೊಂಡಿರೋ ನನಗೆ ಅಕ್ಷರ ಅಂತಂದರೆ ನನಗೆ ಕನ್ನಡ ಅಕ್ಷರ ಅಂದ್ರೆ ಜಾಸ್ತಿ ಬರಲ್ಲ ಸರ್. ನಾ ಕಮ್ಮಿ ಹೋದ್ರು ಪಕ್ಕದ ಮನೆಯವರು ಸರ್. ಆಗ ಬಾಗಿಲೆಲ್ಲ ಕುಟ್ಟಿ ತೆಗೆದ್ಬಿಟ್ಟು ಅವಳಿಗೆ ಎದ್ದು ಕುಣಿಸ್ತೀವಿ ಸರ್. ಎದ್ದು ಕುಣಿಸಿ ಕಣ್ಣು ಮುಚ್ಚಿಬಿಟ್ಟು ಅದು ಮಾತ್ರೆ ತಗೊಬಿಟ್ಟು 2 ಮಾತ್ರೆ ಮಡಗಿದ್ವಿ ಸರ್. ಅದನ್ನ ಅವರೆಕಾಳು ಹುಳ್ಳಿ ಕಾಳಿಗೆ ಹಾಕೋಕ್ಕೆ ಅದ ಒಂದು ಮಾತ್ರೆ ತಗೊಬಿಟ್ಟು ಒಂದು ಸ್ವಲ್ಪ ಬಂದು ನೋಡಿದ ತಕ್ಷಣ ಮಾತ್ರೆ ತಗೊಬಿಟ್ಟಾಳ. ನಾನೇ ಮಡಗಿದ್ದು ಆ ಮಾತ್ರೆ ಸರ್. ನಾ ಕಾಳುಗಳಿಗೆ ಹಾಕಕ್ಕೆ ತಂದಿಟ್ಟಿದ್ದು. ಅದು ಮಾತ್ರೆ ತಗೊಬಿಟ್ಟಾಳ. ಇವಾಗ ಏನಾಗಿದ್ದಾಳ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಮಜ್ಜಿಗೆನೂ ಕುಡಿಸ್ತೀವಿ ಸರ್. ಮಜ್ಜಿಗೆನೂ ಕುಡಿತಿತ್ತಿಲ್ಲ. ಒಂದು ಸ್ವಲ್ಪ ಸಕ್ಕರೆ ನೀರು ಕುಡಿಸು ಅಂದರು ಸರ್. ಸಕ್ಕರೆ ನೀರನ್ನು ಕುಡಿಸ್ತೀವಿ ಆಗಲಿಲ್ಲ ಸರ್. ಅವಳು ನಂಗೆ ಸುತ್ತಮುತ್ತ ಜನಗಳೇ ಇಲ್ಲ. ನಾನು ಅವಳು ಒಬ್ಬಳನ್ನೇ ಆ ಥರ ಸ್ಥಿತಿಲಿ ಬಿಟ್ಬಿಟ್ಟು ನಾನು ಪಕ್ಕದ ಮನೆಯವ್ರಿಗೆ ಒದಗ್ದು ಅಷ್ಟು ಒದಗಿ ಅವ್ರ ಮನೆಯವ್ರಿಗೆ ಹೇಳಿ ಅವ್ರ ಮನೆಯಿಂದ ಕಾರ್ ತಂದು ನನ್ನ ಮಗಳನ್ನ ನಾನು ಕರ್ಕೋಗಿನಿ ಸರ್. ನಾನು ಒಬ್ಬಳೇ ನಾನು ಗುಂಡ್ಲುಪೇಟೆ ಕರ್ಕೊಬಂದು ಅಲ್ಲಿ ಆಗಲ್ಲ ಅಂದ್ಬಿಟ್ರು ಸರ್. ನಂಗೆ ಶಿಕ್ಷೆ ಆಗಬೇಕು ಸರ್. ಅವ್ರಿಗೆ ಸೆಂಟ್ರ್ ಜೈಲಿಗೆ ಹೋಗ್ಬೇಕು ಸರ್. ಅವರು ಇಲ್ಲ ಅದು ಆಗಲಿಲ್ಲ ಅಂತಂದ್ರೆ ನನ್ನ ಮನೇಲಿ ಹೆಂಗೆ ನನ್ನ ಮಗ ಒಂದು ಎಣೆ ಬೀಳ್ತು ಹಂಗೆ ಅವ್ರು 4 ಜನ ಯಾರ್ಯಾರು ಒಬ್ಬರು ಸಾಯಬೇಕು. ಬೇಕಾದ್ರೆ 2 ಕೇಸ್ ವಜಾಬಿಡಿ ಅಲ್ಲಿವರೆಗೆ ಗಂಟ ನಾನು ಅವ್ರನ್ನ ಸುಖಾಗಿರೋಕ್ಕೆ ಬಿಡೋಲ್ಲ ಸರ್. ನಂಗೆ ಈ ಶಿಕ್ಷೆ ಆಗಬೇಕು ಅಂದ್ರೆ ಸೆಂಟ್ರ್ ಜೈಲಿಗೆ ಹೋಗ್ಬೇಕು ಸರ್. ಅವಳು ಭಾಳಾಗಿಲ್ಲ ಸರ್. ಅವಳಿಂದ ಆಡಿ ನನ್ನ ಮಗ ಇಲ್ಲ ಸರ್. ಗಲಾಟೆ ಅದು ಮಧ್ಯೆ ಆಗಬಿಡಿ. ಈ ವಿಷಯಕ್ಕೆ ಮಾತ್ರ ಗಲಾಟೆ ಇಲ್ಲ ಸರ್. ಇವ್ರ ಲವ್ ಸ್ಟೋರಿಗೂ ಇದಕ್ಕೂ ನನ್ನ ಮಗಳು ತುಯ್ಕೊಂಡೇ ಹೊರತು ಈ ವಿಷಯಕ್ಕೆ ಅವ್ರೊಂದಿಗೆ ನಾವು 2 ವರ್ಷದಿಂದ ಮಾತಾಡಿತಿಲ್ಲ ಸರ್.